ಹಲೋ ಎವ್ರಿಬಾಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬಂದಿದ್ದೀನಿ. ನೀವು ಈ ವಿಡಿಯೋ ನೋಡಿ ನೀವು ಬೇಜಾರು ಮಾಡ್ಕೊಬೇಡಿ. ಈ ವಿಡಿಯೋ ನಾವು 10th ಓದುವಾಗ ಬರಲಿಲ್ವಲ್ಲ ಅಂತೆಲ್ಲ ಬೇಜಾರು ಮಾಡ್ಕೊಬೇಡಿ. ಅದಕ್ಕೆ ನೋಡೋಕೆ ಹೋಗ್ಬೇಡಿ, ಬೇಜಾರಾಗುತ್ತೆ. ಇರೋ ವಿಷಯಗಳೆಲ್ಲ ಹೇಳ್ತಾ ಇದ್ದೀನಿ ನಾನು. ಸ್ಪಿಟ್ಟಿಂಗ್ ದ ಫ್ಯಾಕ್ಟ್ಸ್, ಟ್ರೂತ್ ಬಿಹೈಂಡ್ ಎವ್ರಿಥಿಂಗ್. ದ ಎಜುಕೇಷನ್ ಸಿಸ್ಟಮ್ ಹಿಂದೆ ಇರೋ ಎಲ್ಲ ಸತ್ಯಗಳನ್ನೂ ಹೇಳಬೇಕು ಅಂತ ಬಂದೆ. ಯಾಕೆ ಈ ಥರ ಆಡ್ತಾ ಇದ್ದೀನಿ ನನಗೂ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನನಗೆ ಯಾರು ಈ ಸತ್ಯಗಳನ್ನ ಹೇಳಿರಲಿಲ್ಲ. ಆ ಸತ್ಯಗಳನ್ನ ನಾನು ಹೇಳ್ತೀನಿ, ನನಗೇನಿಲ್ಲ ಹೇಳೋದಕ್ಕೆ. ಓಕೆ, ಏನು ವಿಷಯ ಅಂದರೆ, ದಯವಿಟ್ಟು ಪೇರೆಂಟ್ಸ್ ಮಕ್ಕಳಿಗೆ ಫೋರ್ಸ್ ಮಾಡಬೇಡಿ. ಇದೇ ತಗೋ, ಅದೇ ತಗೋ, ನೀನು ಇದೇ ತಗೋಬೇಕು, ಇಲ್ಲಾಂದರೆ ನಿಂಗೆ ಓದ್ಸಲ್ಲ. ನಮ್ಮ ಮಾನ ಮರ್ಯಾದೆ ಪ್ರಶ್ನೆ. ಏನು ಮಾನ ಮರ್ಯಾದೆ ಪ್ರಶ್ನೆ? ಮಕ್ಕಳಿಗೆ ಹೇಳೋದು. ಯಾವ ಪೇರೆಂಟ್ಸು ನಿಮಗೆ ಕೆಟ್ಟದ್ದು ಬಯಸಲ್ಲ. ಅವ್ರು ನೀವು ಹಿಂಗೆ ಮಾಡ್ತಿದ್ದಾರೆ, ಹೇಳ್ತಿದ್ದಾರೆ ಅಂದರೆ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾರೆ. ನಿಮಗೆ ಅವ್ರು ಹೇಳ್ತಿರೋದು ಇಷ್ಟ ಆಗ್ತಾ ಇಲ್ಲ ಅಂದರೆ ಕೂತು ಮಾತಾಡಿ. ಇಲ್ಲಪ್ಪ ನಂಗೆ ಆಗಲ್ಲ, ನಾನು ಮಾಡಲ್ಲ ಹಿಂಗಂದರೆ ಅವ್ರಿಗೂ ಕೋಪ ಬರುತ್ತೆ. ಪೇರೆಂಟ್ಸ್ ನೀನು ನದ್ದೆ ಮಾಡಬೇಕು, ಮಾಡಿದ ಮನೆ ಹಂಗಾದ್ರೆ ಅವ್ರಿಗೂ ಇಷ್ಟ ಆಗಲ್ಲ. ನೆಮ್ಮದಿಯಿಂದ ಕೂತ್ಬಿಟ್ಟು ಮಾತಾಡಿ, ಒಂದು ಡಿಸಿಷನ್ ತಗೊಳ್ಳಿ. ಸುಮ್ಮನೆ ಯಾರೋ ಏನೋ ತಗೊಂಡ್ರು. ಮತ್ತು ಮಕ್ಳಿಗೊಂದು ಹೇಳ್ಬೇಕು, ನನ್ನ ಫ್ರೆಂಡ್ಸ್ ಎಲ್ಲ ಕಾಮರ್ಸ್ ತೊಗೋತಿದ್ದಾರೆ ಪಪ್ಪ, ನಾನು ಕಾಮರ್ಸ್ ತಗೊಳ್ಳ. ನಿನ್ನ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟು ಬಾವಿಗೆ ಆಡ್ತಾರೆ, ನೀನು ಆಡ್ತೀಯಾ? ಅದಕ್ಕೆ ನಿನಗೇನಾಗಬೇಕು ಅದಕ್ಕೆ ನೀನು ಮಾಡು. ನನ್ನ ಫ್ರೆಂಡ್ಸ್ ಅದು ತೊಗೋತಿದ್ದಾರೆ, ನಾನು ಇದು ತೊಗೋತೀನಿ. ನಿನಗೇನು ಬೇಕು ಅದು ನೀನು ತಗೋ. ಯಾಕೆಂದರೆ ಫ್ರೆಂಡ್ಸ್ ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ಕೆಲವೊಂದು ಫ್ರೆಂಡ್ಸ್ ಯಾವಾಗಲೂ ಇರ್ತಾರೆ. ನನಗೆ ಇವಾಗಲೂ ನನ್ನ 10th ಫ್ರೆಂಡ್ಸ್ ಇವಾಗಲೂ ಇದ್ದಾರೆ. ನಾವೆಲ್ಲ ಸೈನ್ಸೇ ತೊಗೊಂಡಿದ್ದು. ಬಟ್ ಹಾಗಂತ ಒಂದೊಂದು ಡಿಸ್ಟ್ರಿಕಲ್ಲಿ ಓದಿದ್ವಿ. ಒಬ್ಬಳು ಮೈಸೂರಲ್ಲಿ ಓದಲು, ಒಬ್ಬಳು ಬ್ಯಾಂಗ್ಳೂರಲ್ಲಿ ಓದಿದ್ಲು, ಇನ್ನೊಬ್ಬಳು ಹಾಸನಲ್ಲಿ ಓದಿದ್ಲು, ನಾನು ಮ್ಯಾಂಗ್ಳೂರಲ್ಲಿ ಓದಿದೆ. 4 ಡಿಸ್ಟ್ರಿಕ್ಕಲ್ಲಿ ಓದಿದ್ದೀವಿ ನಾವು. ಇವಾಗಲೂ ಕಾಂಟ್ಯಾಕ್ಟಲ್ಲಿದ್ದೀವಿ. ಇರಬೇಕು ಅಂದರೆ ಇದ್ದೇ ಇರ್ತಾರೆ. ನೀವು ಒಂದು ಕೋರ್ಸ್ ತಗೊಂಡ್ರಿ ಅಂತ ಅಂದ್ಬಿಟ್ಟು ಅವ್ರು ದೂರ ಆದರೆ ಅವ್ರು ನಿಮ್ಮ ಫ್ರೆಂಡ್ಸೇ ಅಲ್ಲ. ಪೇರೆಂಟ್ಸ್ ಮಕ್ಕಳದು ಪ್ಯಾಷನನ್ನು ಸ್ವಲ್ಪ ನರ್ಚರ್ ಮಾಡಿ. ಇವಾಗ ರಾಜಸ್ಥಾನ್ ರಾಯಲ್ಸಲ್ಲಿ 14 ವರ್ಷದ ಹುಡುಗ ಸೆಂಚುರಿ ಹೊಡೆದ ಅಂತ ಹೇಳ್ಬಿಟ್ಟು ಅವನಿಗೆ ಏನೇನೆಲ್ಲ ಸನ್ಮಾನಗಳು ಮಾಡಿದ್ರು ಅಂತ ನೋಡಿದ್ರಿ. ಅವರು ನಿಮ್ಮ ಥರನೇ ಕ್ರಿಕೆಟ್ ಆಡೋಕ್ಕೆ ಹೋಗ್ತೀಯ ಮಗನ್ನೇ, ನಿನಗೆ ಮಾಡ್ತೀನಿ ಬಾ, ನೀನು ಕುತ್ಕೊಂಡು ಓದಲಿ ಅಂತ ಬೈದಿದ್ರೆ ಇವಾಗ ಹುಡುಗ ಆ ಥರ ಅಚೀವ್ ಮಾಡ್ತಿದ್ನ? ಯಾರೋ ಏನೋ ಸಾಧನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ನಿಮ್ಮ ಮಕ್ಳನ್ನ ಬೈಯೋದಲ್ಲ. ನೀವು ಸಪೋರ್ಟ್ ಮಾಡಿದ್ರೆ ಅವ್ರ ಪೇರೆಂಟ್ಸ್ ಥರ ಅಂತ ಯೋಚನೆ ಮಾಡಿ. ಆ್ಯಂಡ್ ಎಷ್ಟೋ ಪೇರೆಂಟ್ಸ್ ನಿಮಗೆ ಸಪೋರ್ಟ್ ಮಾಡೋಂಥ ಎಷ್ಟೋ ಪೇರೆಂಟ್ಸ್ ಇರ್ತಾರೆ. ಅದರ ಮಕ್ಕಳು ದಿಲ್ ಬಿ ವೆರಿ ಲೇಝಿ, ದಿಲ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಡೋಂಟ್ ಡೂ ದ್ಯಾಟ್. ಎಷ್ಟೋ ಜನಕ್ಕೆ ಆ ಥರ ಬ್ಲೆಸ್ಸಿಂಗ್ ಇರಲ್ಲ. ಆ ಥರದ್ದು ನಿಮ್ಮ ಪೇರೆಂಟ್ಸ್ ಏನು ಹೇಳಿದ್ರು ಮಾಡೋದಕ್ಕೆ ರೆಡಿ ಇರ್ತಾರೆ. ಎಷ್ಟೋ ಜನದ ಪೇರೆಂಟ್ಸ್ ಆ ಥರ ಪೇರೆಂಟ್ಸ್ ಎಲ್ರಿಗೂ ಸಿಕ್ಕಿರಲ್ಲ. ಬಿ ಥ್ಯಾಂಕ್ಫುಲ್, ಶೋ ಗ್ರ್ಯಾಟಿಟ್ಯೂಡ್, ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಪೇರೆಂಟ್ಸ್ ನೀವು ಅರ್ಥ ಮಾಡ್ಕೋಬೇಕು ಮಕ್ಕಳದು ಕೆಪಾಸಿಟಿ ಏನು ಅಂತ. ಅವನು 625ಗೆ 625 ತಗೊಂಡ, ನಿಮ್ಮ ಮಗ 625ಗೆ 600 ತಗೊಂಡ್ರು. ಅವ್ರ IQ ಅಷ್ಟಿರುತ್ತೆ, ಇವನ IQ ಇಷ್ಟೇ ಇರುತ್ತೆ. ನೀವೆಷ್ಟು ತಗೊಂಡಿದ್ರಿ? 600 ತಗೊಂಡಿರೋ ಪೇರೆಂಟ್ಸ್ ನೀವೆಷ್ಟು ತಗೊಂಡಿದ್ರಿ 10th? ನಿಮ್ಗಿಂತ 4 ಪಟ್ಟು ಹೆಚ್ಚು ಮಾರ್ಕ್ಸ್ ಈ ಮಗು ತಗೊಂಡಿಲ್ವಾ? ದಿಸ್ ಕಿಡ್ 625 ವೆರಿ ಗುಡ್ ತಗೊಂಡಿದ್ಯಾ, ಗುಡ್. ನಿನ್ನ ಕೆಪಾಸಿಟಿ, ನಿನ್ನ ಹಾರ್ಡ್ ವರ್ಕ್, ನಿನ್ನ ಎಫರ್ಟ್ಸ್ ಇಷ್ಟು ತಂದಿದೆ, ಗುಡ್. ಬಟ್ ಡೋಂಟ್ ಕಂಪೇರ್ ಇಟ್ ವಿತ್ ದಿಸ್ ಕಿಡ್. ಆ ಕಿಡ್ಡಿಗೆ ಅದು ಅಷ್ಟೇ ದೊಡ್ಡ ಮಾರ್ಕ್ಸ್ ಆಗಿರುತ್ತೆ. ನೆವರ್ ಎವರ್ 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 ಕಂಪೇರ್ ಯುವರ್ ಕಿಡ್ಸ್ ವಿತ್ ಅದರ್ ಕಿಡ್ಸ್. ಒಬ್ಬೊಬ್ರಿಗೆ ಒಂದೊಂದು ಕೆಪಾಸಿಟಿ ಇರುತ್ತೆ. ಇವಾಗ ನೋಡಿ, CSK ಟೀಮಲ್ಲಿ ಎಲ್ಲ ಅಂಕಲ್ಸ್ ಆಡ್ತಿಲ್ವಾ? ನಾವೇನಾದ್ರು ಹೇಳ್ತಿದ್ದೀವ, ಕಂಪ್ಲೇಂಟ್ ಮಾಡ್ತಿದ್ದೀವ ನಮ್ಮ ಪೇರೆಂಟ್ಸ್ಗೆ, ನಮ್ಮ ಅಪ್ಪ ಅಂದಿರಿಗೆ, ಹೋಗಿ ನೋಡಿ ಅಲ್ಲಿ ಅವ್ರು ಆಡ್ತಾ ಇಲ್ವಾ, ನಿಮಗೆ ಆಡೋಕ್ಕಾಗಲ್ವಾ ಅಂತ ನಾವೇನಾದರೂ ಹೇಳ್ತಿದ್ದೀವ? ನೀವು ಮತ್ತೇನೀಗ 14 ವರ್ಷದ ಹುಡುಗ ಚೆನ್ನಾಗಿ ಆಡಿದಾಗ ನಿಮ್ಮ ಮಕ್ಳನ್ನ ಗುರಾಯಿಸ್ಕೊಂಡು ನೋಡೋದು ತಪ್ಪಲ್ವಾ? ಅದು ನನ್ನ ಪ್ರಕಾರ ತಪ್ಪೇನೆ. ಯಾರು ಒಫೆಂಡ್ ಆಗಬೇಡಿ CSK ಫ್ಯಾನ್ಸು. ಮಕ್ಕಳದು ತಪ್ಪುಗಳು ನನಗೆ ಗೊತ್ತಾಗ್ತಾ ಇದೆ, ಪೇರೆಂಟ್ಸ್ ತಪ್ಪುಗಳು ಗೊತ್ತಾಗ್ತಾ ಇದೆ. ಆದರೆ ನಾನು ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. 10th ಆದಮೇಲೆ ನಿಮಗೆ ಗೊತ್ತಿರೋಂಗೆ 3 ಸ್ಟ್ರೀಮ್ ಇದೆ. ಸೈನ್ಸ್ ಇದೆ, ಕಾಮರ್ಸ್ ಇದೆ, ಆರ್ಟ್ಸ್ ಇದೆ. ಓಕೆ, ಡಿಪ್ಲೊಮಾ ಕೋರ್ಸಸ್ಸು 1,000 ಇದೆ. ಓಕೆ, ಅದನ್ನು ನೀವು ತೊಗೋತಾ ಇದ್ದೀರಾ ಅಂದರೆ ನಿಮಗೆ ಬಿಟ್ಟಿದ್ದು, ನಿಮ್ಮ ಇಂಟ್ರೆಸ್ಟ್ ಇರುತ್ತೆ, ತೊಗೋತಾ ಇದ್ದೀರಾ, ಆಲ್ ದಿ ಬೆಸ್ಟ್. ನಾನು ಮಾತಾಡೋಕ್ಕೆ ಬಂದಿರೋದು ಈ 3 ಸ್ಟ್ರೀಮ್ ಬಗ್ಗೆ. ಸೈನ್ಸು, ಕಾಮರ್ಸು, ಆರ್ಟ್ಸು, 3 ಸ್ಟ್ರೀಮ್, ಮೇನ್ ಸ್ಟ್ರೀಮ್ಸ್. ಓಕೆ, ನಾವು ಮೊದಲು ಸತ್ಯಕ್ಕೆ ಬರೋಣ. ಸೈನ್ಸ್ ತೊಗೋತಿದ್ದಾನ? ಸೂಪರ್ ಸೂಪರ್ ಸೂಪರ್. ಕಾಮರ್ಸಾ? ಓಕೆ. ಆರ್ಟ್ಸಾ? ವೈ ಅನ್ನೋ ಭಾವನೆನ ಬಿಟ್ಬಿಡಿ. ಯಾಕೆ ಆ
ಥರ ನೀವು ಸೈನ್ಸ್ ಅಂದರೆ ವಾವ್ ಅನ್ನೋದು, ಆರ್ಟ್ಸ್ ಅಂದರೆ ಛೀ ಅಂತ ಅನ್ನೋದು? ಹಾಂ, ವೆರಿ ಬ್ಯಾಡ್. ಈ ಸೈನ್ಸ್ ತೊಗೊಂಡು ವಾವ್ ಅಂತ ಹಾಕಿರೋರೇನೆ ಇನ್ನು ಸ್ವಲ್ಪ ದಿನ ಆದಮೇಲೆ ಅಯ್ಯೋ ಯಾಕಾದರೂ ಸೈನ್ಸಿಗೆ ಹಾಕಿಸ್ನಪ್ಪ, ಅವ್ನು ಪಾಸ್ ಆಗೋದೇ ಕಷ್ಟ, ಇವಾಗ ಒಂದು ವರ್ಷ ಫಸ್ಟ್ PU ಆಗಲಿ, ಪಾಸ್ ಆಗ್ತಾನ ನೋಡೋಣ, ಆಮೇಲೆ ಮತ್ತೆ ತೆಗೆದುಬಿಟ್ಟು ಆರ್ಟ್ಸಿಗೋ ಕಾಮರ್ಸ್ಗೋ. ವೈ ಡು ಯು ವಾಂಟ್ ಟು ವೇಸ್ಟ್ 1 year? ಹಾಂ, ಫಸ್ಟು ಈ ಥಾಟ್ನ ಬಿಟ್ಬಿಡಿ. ಪಕ್ಕದ ಮನೆಯವ್ರ ಮಗ ಸೈನ್ಸ್ ತೊಗೋತಿದ್ದಾನೆ, ನಮ್ಮ ಮಾವನ ಮಗ ಸೈನ್ಸ್ ತೊಗೋತಿದ್ದಾನೆ, ನಮ್ಮ ಅಜ್ಜಿ ತಮ್ಮನ ತಂಗಿ, ಯಾರು ಏನು ಬೇಕಾದರೂ ತೊಗೊಳ್ಳಿ. ನಿಮ್ಮ ಮಗುಗೆ ಏನು ಬೇಕು ಅನ್ನೋದನ್ನ ನಿಮಗೆ ಗೊತ್ತಿರುತ್ತೆ, ಅಥವಾ ಆ ಮಗುಗೆ ನಿಮ್ಗಿಂತ ಚೆನ್ನಾಗಿ ಗೊತ್ತಿರುತ್ತೆ. ಕೇಳಿ, ಯಾವ ತಗೋತೀಯ, ನಿನ್ನ ಪ್ಲ್ಯಾನ್ಸ್ ಏನು, ನೀನು ಏನು ಮಾಡಬೇಕು ಅಂತ ಇದ್ದಿ. ನಾನಿವಾಗ PU ಮಕ್ಕಳಿಗೆ ತಗೊಳ್ಳೋದು. ಸೊ ಅಲ್ಲೇನಾಗುತ್ತೆ ಅಂದರೆ ಓದಲ್ಲ ಮಕ್ಕಳು. ಯಾಕೆ ಓದಲ್ಲ? ಕೆಪಾಸಿಟಿ ಇರುತ್ತೆ, ಟ್ರೈ ಮಾಡಿದ್ರೆ ಪಾಸ್ ಆಗ್ಬೋದು. ಅಟ್ಲೀಸ್ಟ್ ಸ್ವಲ್ಪ 10 ತಗೋತಾ ಇರ್ತಾನೆ 70ಕ್ಕೆ, ಸ್ವಲ್ಪ ಕಷ್ಟಪಟ್ಟರೆ 21 ತಗೋಬೋದು. ಓದು, ಸ್ವಲ್ಪ ಟ್ರೈ ಮಾಡು ಅಂದರೆ, ಇಲ್ಲ ಮ್ಯಾಮ್ ನಾನು ಮಾಡಲ್ಲ, ನನಗೆ ಹೇಳ್ದೆ ನನ್ನ ಪೇರೆಂಟ್ಸಿಗೆ ಕಾಮರ್ಸೇ ತಗೋತೀನಿ ಅಂತ, ಅವ್ರು ಹಠ ಮಾಡಿಬಿಟ್ಟು ಸೈನ್ಸ್ ತೆಗ್ಸಿದ್ರು, ಸೊ ನನಗೆ ಓದೋಕ್ಕಾಗಲ್ಲ ಅಂತಾರೆ. ಓಕೆನಾ, ಟ್ರೈ ಮಾಡೋ, ನಿನ್ನ ಜೀವನ ನೀನೇ ಹಾಳು ಮಾಡ್ಬೋದು. ಇಲ್ಲ, ಮಕ್ಳದ್ದು ಹಠ ಆ ಕಡೆ, ಈ ಕಡೆ ಪೇರೆಂಟ್ಸು ನನಗೆ ನೋಡಿ ಆಗ್ತಾಯಿಲ್ಲ. ಇಲ್ಲ ಮೇಡಮ್, ನಾನು ಓದಿಸಿದ್ರೆ ಸೈನ್ಸೇ ಓದಿಸೋದು, ಇಲ್ಲ ಅವ್ನು ಓದೋದೇ ಬೇಡ, ಹೋಗ್ಬಿಟ್ಟು ಎಲ್ಲಾದರೂ ದನ ಮೇಯಿಸ್ಕೊಂಡಿರಲಿ. ಆ್ಯಕ್ಚುಲಿ ದನ ಮೇಯಿಸೋರು ಈ ಸೈನ್ಸ್ ಓದಿ ಮಾಸ್ಟರ್ಸ್ ಮಾಡಿ PhD ಮಾಡಿದವ್ರಿಗಿಂತ ಜಾಸ್ತಿ ತಗೊಳ್ಳೋರು ಇದ್ದಾರೆ, ಅವರೇ ಜಾಸ್ತಿ ತಗೋತಾ ಇರ್ತಾರೆ, ಅದು ಬೇರೆ ವಿಷಯ. ಓಕೆನಾ. ಸೊ ಯಾರ ಮಕ್ಕಳು ಏನು ಬೇಕಾದರೂ ತೊಗೊಳ್ಳಿ, ನಿಮ್ಮ ಮಕ್ಳಿಗೆ ಏನು ಬೇಕು ಅಂತ ನಿಮಗೆ ಗೊತ್ತಿರುತ್ತೆ, ಇಲ್ಲ ಅವ್ರನ್ನೇ ಕೇಳಿ ಅವರು ಹೇಳ್ಕೊಡ್ತಾರೆ. ಒಂದು ಸೈನ್ಸ್ ತೊಗೊಂಡ್ರೆ ಅಡ್ವಾಂಟೇಜಸ್ ಬಂದುಬಿಟ್ಟು ನಿಮಗೆ ನೆಕ್ಸ್ಟು ಡಿಗ್ರಿಗೆ ಹೋಗುವಾಗ, UG ಮಾಡುವಾಗ ನಿಮಗೆ ಕಾಮರ್ಸ್ಗಾದರೂ ಹಾರ್ಬೋದು, ಆರ್ಟ್ಸ್ಗಾದರೂ ಹಾರ್ಬೋದು, ಎಲ್ಲಿಗೆ ಬೇಕಾದರೂ ಹಾರ್ಬೋದು. ಬಟ್ ದ ಥಿಂಗ್ ಈಸ್, ಹಾರೋದಕ್ಕೆ ನೀವು ಫಸ್ಟು ಪಾಸ್ ಆಗಬೇಕು. ಪಾಸ್ ಆದರೆ ತಾನೇ ಹಾರೋಕ್ಕಾಗೋದು. ಯೋಚನೆ ಮಾಡಿಬಿಟ್ಟು ಮಾಡಿ. ಸೈನ್ಸ್ ತೊಗೊಳ್ಳೋದನ್ನ ಯಾವತ್ತೂ ನಿಮ್ಮ ಕನ್ನಡ, ಇಂಗ್ಲೀಷ್, ಹಿಂದಿ, ಸೋಷಲ್ ಮಾರ್ಕ್ಸ್ ಇಟ್ಕೊಂಡು ಜಡ್ಜ್ ಮಾಡಿಬಿಡಿ. ಸೈನ್ಸು ಮತ್ತು ಮ್ಯಾಥ್ಸಲ್ಲಿ ಎಷ್ಟು ತೊಗೊಂಡಿದೆ ಮಗು 10th, ಅದ್ರ ಬೇಸಿಸ್ ಮೇಲೆ ನೀವು ಸೈನ್ಸ್ ತೊಗೊಳೋದಕ್ಕೆ ಮುಂದಾಗಿ. ನೀವು ಅಂದ್ಕೊಳ್ಳೋಂಗೆ ಬಾಯಿ ಮಗ್ಗಪ್ ಮಾಡಿ ಬರೀತಾನೆ. ಇಂಟೆಗ್ರೇಷನ್ ಅಂತ ಒಂದು ಚಾಪ್ಟರ್ ಬರುತ್ತೆ, ನಾವು ಓದುವಾಗ ಸೈನ್ಸ್ ಅಂದರೆ ಸಾಲಿಡ್ ಲಿಕ್ವಿಡ್ ಗ್ಯಾಸು ಅಷ್ಟೇ, ಮುಗೀತು ಆಯಿತಾ. ಇನ್ನು ಅದು ಬಿಟ್ಟರೆ ಸ್ವಲ್ಪ ನಮ್ಮ ಕಿಬಿದು ಚಿತ್ರಗಳು, ಹಾರ್ಟು, ಕಿಡ್ನಿ ಬಿಡಿಸಿದ್ರೆ ಮುಗ್ದೋಗ್ತಿತ್ತು ಆಯಿತಾ. ಸೈನ್ಸಲ್ಲಿ ಇದ್ದಿದ್ದು ನಮಗೆ. ಫಿಸಿಕ್ಸಲ್ಲಿ ಒಂದು ಸ್ವಲ್ಪ ಫ್ಯಾರಡೇಸ್ ಲಾ ಅಂತ ಅನ್ನೋರು ಮುಗಿಸೋರು, ಅಷ್ಟೇ ಇದ್ದಿದ್ದು ಆಯಿತಾ. DCT TCT ಅಷ್ಟೇ ಅಲ್ಲ, ಕಾಂಪೋಸ್ ಇಟ್ಕೊಂಡು ತಿರುಗಿಸೋದೇ ಇಲ್ಲ ನನಗೆ ನೆನಪಿರೋ ಪ್ರಕಾರ. PUಲಿ ಏನಿದ್ರು ಹಿಂಗೆ ಎಳ್ಕೊಂಡು ಮಾಡೋದು, ಹಾವು ಬಿಡಿಸೋದು ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸೇರಿದವ್ರಿಗೆ. ಓಕೆನಾ. ಆ್ಯಂಡ್ ದ ಅಡ್ವಾಂಟೇಜಸ್, ಆಸ್ ಐ ಟೋಲ್ಡ್ ಯು, ಯು ಕ್ಯಾನ್ ಜಂಪ್ ಟು ಎನಿ ಅದರ್ ಸ್ಟ್ರೀಮ್ ಇಫ್ ಯು ವಾಂಟ್ ಟು. ಆ್ಯಂಡ್ ದೆರ್ ಆರ್ ಫ್ಯೂ ಎಕ್ಸಾಮ್ಸ್ ಇನ್ ವಿಚ್ science is compulsory. May it be Navy, you have to take science in your +2, and may it be forest examinations, you have to take science ಆಯಿತಾ. ಬಿಡಿ, ಆ ಥರ ಎಲ್ಲ ಇದೆ. ನಿಮಗೆ ತುಂಬ ವೈಡ್ ಆಪರ್ಚುನಿಟೀಸ್ ಇದೆ ಸೈನ್ಸಲ್ಲಿ. ಪ್ಯೂರ್ ಸೈನ್ಸ್ ಆಗಿರ್ಬೋದು, ಅಪ್ಲೈಡ್ ಸೈನ್ಸ್ ಆಗಿರ್ಬೋದು, ಮೆಡಿಕಲ್ ಮಾಡ್ಬೋದು, ಇಂಜಿನಿಯರಿಂಗ್ ಮಾಡ್ಬೋದು, ಎಲ್ಲ ಮಾಡ್ಬೋದು, ಏನು ಬೇಕೋ ಎಲ್ಲ ಮಾಡ್ಬೋದು. ನಿಮಗೆ ಮನಸ್ಸಿರ್ಬೇಕಷ್ಟೆ, ಏನು ಬೇಕು ನಿಮಗೆ ತೊಗೋಬೋದು ಸೈನ್ಸ್ ತೊಗೊಂಡ್ರೆ. ಅದು ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಅದೇ ಓದಿ ಪಾಸ್ ಆಗೋಕ್ಕಾಗಲ್ಲ. ಆವ್ರೇಜ್, ಬಿಲೋ ಆವ್ರೇಜ್ ಸ್ಟೂಡೆಂಟ್ಸ್ ವಿಲ್ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್, ಆ್ಯಂಡ್ ಇಟ್ ಇಸ್ ನಾಟ್ ಈಸಿ ಟು ಮಗ್ ಅಪ್ ಆ್ಯಂಡ್ ಪಾಸ್. If you have the habit of only mugging up and passing the examination, now it is not that easy. Okay, ಅದೊಂದು ತಲೆಗಿಟ್ಕೊಳ್ಳಿ. ಡನ್. ದೆನ್ ಮೂವಿಂಗ್ ಆನ್ ಟು ಕಾಮರ್ಸ್. ನೆಮ್ಮದಿನೂ ಇರುತ್ತೆ, ಅಂದರೆ ಸೈನ್ಸ್ ತಗೊಂಡವ್ರಿಗೆ ನೆಮ್ಮದಿ ಇಲ್ಲ ಅಂತಲ್ಲ, ಬಟ್ ತುಂಬ ಪ್ರೆಷರ್ ಇರೋಲ್ಲ. ಸೈನ್ಸ್ ಅಷ್ಟು ಪ್ರೆಷರ್ ಇರೋಲ್ಲ ನಿಮಗೆ. ಬಟ್ ಯು ವಿಲ್ ಹ್ಯಾವ್ ವೈಡರ್ ಆಪರ್ಚುನಿಟೀಸ್. ಯು ಕ್ಯಾನ್ ಟೇಕ್ ಕಂಪ್ಯೂಟರ್ ಸೈನ್ಸ್, ಯು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ತೊಗೋಬೋದು, BBA ಮಾಡ್ಬೋದು, MBA ಮಾಡ್ಬೋದು, ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದು. ಅದಕ್ಕಿಂತ ಬೇಕಾ ಮಕ್ಕಳೇ ಆಯಿತಾ, ಅದಾಗ್ಬೋದು, ಏನು ಬೇಕಾಗ್ಬೋದು ನಿಮಗೆ. ಬ್ಯಾಂಕಿಂಗ್ ಎಕ್ಸಾಮ್ಸ್, ಓ ಮೈ ಗಾಡ್, ನಿಮಗೆಲ್ಲ ಗೌರ್ಮೆಂಟ್ ಹಾಲಿಡೇ ಇರುತ್ತೆ. ಬ್ಯಾಂಕಲ್ಲಿ ವರ್ಕ್ ಮಾಡ್ಬೋದು. ಹೇಳಿ ನಾನು ಕೂದಲೇ ಬೆಳ್ಳಗಾಗ್ತಾಯಿದೆ, ವಯಸ್ಸಾಗ್ತಾಯಿದೆ ಗೈಸ್. ಓಕೆ, ಎಲ್ಲ ಆಗ್ಬೋದು. ಇನ್ನು ಆರ್ಟ್ಸ್ ತೊಗೊಂಡ್ರೆ ನಿಮಗೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್, UPSC, KPSC, PSI, PC ಇದೆಲ್ಲ ಬರೀಬೇಕು ಅಂತಿದ್ರೆ ಬೆಟರ್ ಆಪ್ಟ್ ಆರ್ಟ್ಸ್. ಯು ವಿಲ್ ಲರ್ನ್ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಜಿಯೋಗ್ರಫಿ ಎಲ್ಲ PU ಇಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರ. ನಿಮ್ಮ ಬೇಸಿಕ್ಸು ಡಿಗ್ರಿ ಮಾಡಿ, UG ಮಾಡಿ, ಅಲ್ಲೂ ಓದ್ತೀರ. ನಾವು ಸೈನ್ಸ್ ಅವರು ಯಾರಾದ್ರು ಗೌರ್ಮೆಂಟ್ ಎಕ್ಸಾಮ್ಸ್ ತೊಗೊಳ್ಳೋಣ ಅಂದರೆ
ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಪಾನಿಪಟ್ ಬಿಟ್ಟು ನಿಮಗೆ ಬೇರೆ ಯಾವ್ದಾದ್ರು ಬ್ಯಾಟಲ್ ನೆನಪಿದೆಯಾ? ಅದು ಬಿಟ್ಟು ಏನಾರು ನೆನಪಿದೆಯಾ ಹೇಳಿ. ಬ್ಯಾಟಲ್ ಆಫ್ ಪ್ಲಾಸಿ ಯಾವಾಗ ನಡೀತು, ಬ್ಯಾಟಲ್ ಆಫ್ ಪಾನಿಪಟ್ ಯಾವಾಗ ನಡೀತು ಅಂತ ಗೊತ್ತಾ? ಗೊತ್ತಿಲ್ಲ ತಾನೇ, ನನಗೂ ಗೊತ್ತಿಲ್ಲ. 1757 ಯಾವುದೋ ಒಂದಿತ್ತು, ಅದು ಯಾವುದು ಅಂತ ಗೊತ್ತಿಲ್ಲ. ಓಕೆ ಬಿಡಿ, ಅದೆಲ್ಲ 10th ಓದಿರೋದು ನಾವು. ಹೌ ಕ್ಯಾನ್ ವಿ ರಿಮೆಂಬರ್? ಸೊ ನಿಮ್ಮ ಏಮ್ ಬಂದುಬಿಟ್ಟು UPSC, KPC, PSI, PC, ವಾಟ್ ಎವರ್ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ ಆಗಿರಬಹುದು, ಗೋ ಫಾರ್ ಆರ್ಟ್ಸ್. UPSC, KPSCಗೆಲ್ಲ ಬೇಸಿಕ್ಸ್ ಆಲ್ರೆಡಿ ಕ್ಲಿಯರ್ ಆಗಿರುತ್ತೆ. ನಿಮ್ಮದು ಯಾವ ಸಬ್ಜೆಕ್ಟೂ ತಗೊಂಡ್ರೆ ನಿಮ್ಮ ಲೈಫ್ ಹಾಳಾಗುತ್ತೆ ಅಂತ ಇಲ್ಲ. ನಿಮಗೆ ಓದೋದ್ರ ಮೇಲೆ ಇರೋದು, ನೀವು ಹೆಂಗೆ ಓದ್ತೀರಾ ಅನ್ನೋದ್ರ ಮೇಲೆ ಇರೋದು. ಸೊ ಪೇರೆಂಟ್ಸ್ ಆಗಲಿ ಮಕ್ಕಳಾಗಲಿ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದುಬಿಟ್ಟು ಒಂದು ತೀರ್ಮಾನ ತಗೊಂಡಾದ್ಮೇಲೆ ಮತ್ತೊಂದು ವರ್ಷ ನಿಮ್ಮ ದಯವಿಟ್ಟು ವೇಸ್ಟ್ ಮಾಡಬೇಡಿ. ಇಬ್ಬರು ಮಾತಾಡಿ, ಇಬ್ಬರು ಒಪ್ಕೊಂಡು ಆದಮೇಲೆ ಮಾತ್ರ ತಗೊಳ್ಳಿ. ಪೇರೆಂಟ್ಸ್ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾರೆ. ನಾನಿಲ್ಲಿ ಇನ್ಫಾರ್ಮೇಷನ್ ಕೊಡೋದಕ್ಕಿಂತ ಜಾಸ್ತಿ ಏನೇನು ಮಾಡಬಾರ್ದು ಅಂತ ಹೇಳಕ್ಕೆ ಬಂದಿರೋದು. ವಾಟ್ ನಾಟ್ ಟು ಡೂ ಆಫ್ಟರ್ 10th ಅನ್ನೋದನ್ನು ನಾನು ಏಮಾಗಿ ತೊಗೊಂಡು ಈ ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಡೋಂಟ್ ಡೂ ದಿಸ್. ಪೇರೆಂಟ್ಸ್, ಶೋ ದಿಸ್ ವಿಡಿಯೋ ಟು ಯುವರ್ ಕಿಡ್ಸ್. ಶೋ ದಿಸ್ ವಿಡಿಯೋ ಟು ಯುವರ್ ಪೇರೆಂಟ್ಸ್. ಕರೆಕ್ಟಾಗಿ ಮಾತಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ. ನಾನು ಎರಡು ಕಡೆ, ಆ ಕಡೆ ಪೇರೆಂಟ್ಸ್ ಪಾಯಿಂಟ್ ಆಫ್ ವ್ಯೂಯಿಂದನೂ ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂಯಿಂದನೂ ಎರಡು ಕಡೆಯಿಂದನೂ ಒಂದು ವರ್ಷ ನೋಡಾದ್ಮೇಲೆ ನನಗೆ ಅನಿಸಿರೋ ಅನಿಸಿಕೆಗಳನ್ನ ನಾನು ಹೇಳ್ತಾ ಇದ್ದೀನಿ. ಅದು ತಪ್ಪಾದರೆ ನನಗೆ ಗೊತ್ತಿಲ್ಲ, ಕ್ಷಮಿಸಿ. ದಯವಿಟ್ಟು ಯಾವ ಮಕ್ಕಳನ್ನೂ ಫೋರ್ಸ್ ಮಾಡಿ ತಗೋಬೇಡಿ. ಬಿಕಾಸ್ ನಾನು ಐ ಹ್ಯಾವ್ ಬೀನ್ ಅಸೈನ್ಡ್ ಆಸ್ ಅ ಮೆಂಟರ್ ಟು 40 students in the college where I work. Out of 40 students, there are almost 4 to 5 students who are facing this problem, where the parents force the kid to take certain stream and they are struggling a lot. I don't want any students or any kids to go through that. If you are really capable, go ahead. If not, don't. Talk to your parents, let them understand. You just convey whatever you want to. You just tell them what are your plans. The time is 2:30 in the midnight. ಯಾಕೆ ಈ ವಿಡಿಯೋ ಇಷ್ಟು ರಾತ್ರಿ ಕೂತ್ಕೊಂಡು ಮಾಡ್ತಿದ್ಯಾ, ನಿಂಗೆ ಏನಾದರೂ ಹುಚ್ಚಿಡ್ತಿದೆ ಅಂದರೆ ಪಾಪ ಎಷ್ಟೋ ಮಕ್ಕಳು ಜೀವನ ಹಾಳಾಗೋಗುತ್ತೆ ಈ ವಿಡಿಯೋ ಆಚೆ ಬಂದಿಲ್ಲ ಅಂದರೆ. ಸೊ ಟೇಕ್ ಕೇರ್ ಗೈಸ್, ಗುಡ್ ನೈಟ್, ಐ ವಿಲ್ ಸ್ಲೀಪ್. ಇಟ್ಸ್ 2:30 in the night. ಶುಭರಾತ್ರಿ.